ನಮ್ಮ ಪ್ರಧಾನಿ ಮೋದಿಯವರ ಆಪ್ತಮಿತ್ರ ಎಂದು ಕರೆಸಿಕೊಂಡಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲಿಂದ ಮೇಲೆ ಭಾರತಕ್ಕೆ ಮತ್ತು ಭಾರತೀಯರಿಗೆ ಹೊಡೆತ ಕೊಡ್ತಾನೇ ಇದ್ದಾರೆ. ಇತ್ತೀಚೆಗಷ್ಟೇ ಭಾರತಕ್ಕೆ ತೆರಿಗೆಯ ಶಾಕ್ ಕೊಟ್ಟಿದ್ದ ಟ್ರಂಪ್ ಈಗ H-1B ವೀಸಾ ಮೇಲೆ ದುಬಾರಿ ಶುಲ್ಕ ವಿಧಿಸಿ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. H-1B ವೀಸಾ ಅಂದರೆ ಅಮೆರಿಕದಲ್ಲಿ ವಿದೇಶಿಯರು ಬಳಸುವ ವೀಸಾ. ಅಮೆರಿಕದ ಕಂಪನಿಗಳು ವಿದೇಶಿ ನೌಕರರನ್ನ ಮುಖ್ಯವಾಗಿ ತಾಂತ್ರಿಕ ಪರಿಣತ ಕ್ಷೇತ್ರಗಳಿಗೆ ನೇಮಕ ಮಾಡಿಕೊಳ್ಳಲು H-1B ವೀಸಾ ಅಗತ್ಯವಾಗಿದೆ. ತಂತ್ರಜ್ಞಾನ ಕಂಪನಿಗಳು ಭಾರತ ಮತ್ತು ಚೀನಾ ಸೇರಿದಂತೆ ವಿವಿಧ ದೇಶಗಳ ಸಾವಿರಾರು ನೌಕರರನ್ನ ಪ್ರತಿ ವರ್ಷ ಈ ಮೂಲಕ ನೇಮಕ ಮಾಡಿಕೊಳ್ತಾ ಇದೆ. ಹೀಗಿರಬೇಕಾದ್ರೆ ಅಮೆರಿಕದಲ್ಲಿ ನೆಲೆಸಲು ಮತ್ತು ಕೆಲಸ ಮಾಡಲು ಅಲ್ಲಿಗೆ ಹೋಗುವವರು ಈ ವೀಸಾ ಬಳಸ್ತಾರೆ. ಭಾರತೀಯರು ದೊಡ್ಡ ಸಂಖ್ಯೆಯಲ್ಲಿ ಈ ವೀಸಾವನ್ನ ಉಪಯೋಗಿಸ್ತಾರೆ. ಇದೀಗ ಈ ವೀಸಾದ ಮೇಲೆ ವಾರ್ಷಿಕ $1,00,000 ಶುಲ್ಕ ವಿಧಿಸುವ ಪ್ರಸ್ತಾವಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಪಿಗೆ ಸೂಚಿಸಿದ್ದಾರೆ. $1,00,000 ಅಂದರೆ ಭಾರತೀಯ ಕರೆನ್ಸಿ ಲೆಕ್ಕದಲ್ಲಿ ವರ್ಷಕ್ಕೆ ಸುಮಾರು 90 ಲಕ್ಷ ರೂಪಾಯಿ. ಇದು ಭಾರತೀಯರಿಗೆ ದೊಡ್ಡ ಹೊರೆಯಾಗಲಿದೆ. ಇದರಿಂದ ಹಲವಾರು ಮಂದಿ ಅತಂತ್ರರಾಗುವ ಸಾಧ್ಯತೆ ಇದೆ. ಈ ರೀತಿ ಶುಲ್ಕ ವಿಧಿಸೋದಕ್ಕೆ ಟ್ರಂಪ್ ಏನು ಕಾರಣ ಕೊಟ್ಟಿದ್ದಾರೆ ಅಂದರೆ H-1B ವೀಸಾ ಕಾರ್ಯಕ್ರಮದ ದುರುಪಯೋಗವು ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಅನ್ನೋದು ಅವರ ವಾದ. ಹಾಗೆ ಸ್ಕಿಲ್ ಕಡಿಮೆ ಇರುವವರಿಗೂ ಅದನ್ನ ನೀಡಲಾಗ್ತಿದೆ ಅಂತ ದೂರಿದ್ದಾರೆ. ಹಾಗಾಗಿ $1,00,000 ಪಾವತಿಸಿ H-1B ವೀಸಾ ಪಡೆಯದ ಹೊರತು ಅಮೆರಿಕದಲ್ಲಿ ನೆಲೆಸಲು ಅನುಮತಿಸುವುದಿಲ್ಲ ಅಂತ ಅವರು ಹೇಳಿದ್ದಾರೆ. ಟ್ರಂಪ್ ಅವರ ಈ ನಿರ್ಧಾರ ಭಾರತೀಯರ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅದರಲ್ಲೂ ಭಾರತೀಯ ಟೆಕ್ ಕಾರ್ಮಿಕರಿಗೆ ಅತ್ಯಂತ ಕಠಿಣ ಪರಿಣಾಮ ಬೀರುತ್ತೆ. H-1B ವೀಸಾ ಹೊಂದಿದವರಲ್ಲಿ 70% ಭಾರತೀಯರಿದ್ದಾರೆ. ಅವರಲ್ಲಿ ತುಂಬಾ ಮಂದಿ ಈ ದುಬಾರಿ ಶುಲ್ಕದಿಂದ ಅಮೆರಿಕ ತೊರೆಯಬಹುದಾದ ಪರಿಸ್ಥಿತಿಯೂ ಬರಬಹುದು. ಭಾರತ ಮತ್ತು ಮೋದಿಯವರ ಪರಮಾಪ್ತ ಎಂದು ಭಕ್ತರಿಂದ ಕರೆಸಿಕೊಳ್ತಾ ಇದ್ದ ಟ್ರಂಪ್ ಅವರೇ ಈ ರೀತಿ ಭಾರತಕ್ಕೆ ಕಾಟ ಕೊಡ್ತಾ ಇರೋದು ಭಾರತ ಮತ್ತು ಅಮೆರಿಕ ಸಂಬಂಧ ಮೇಲೆ ಮತ್ತಷ್ಟು ಕರಿನೆರಳು ಬೀಳುವಂತೆ ಮಾಡಿದೆ. ಹಾಗೆ ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧ ಹಾಳಾಗ್ತಿರೋದ ಸೂಚನೆಯಂತಿದೆ. ಇದೇ ವಿಚಾರವಾಗಿ ವಿಪಕ್ಷಗಳು ಮೋದಿಯವರ ಮೇಲೆ ವಾಗ್ದಾಳಿ ಕೂಡ ನಡೆಸಿದೆ. ಮೋದಿ ದುರ್ಬಲ ಪ್ರಧಾನಿಯಾಗಿದ್ದಕ್ಕೆ ಟ್ರಂಪ್ ಈ ರೀತಿ ಮಾಡ್ತಾ ಇದ್ದಾರೆ ಅಂತಾನೂ ದೂರಿದ್ದಾರೆ. ದುರಾದೃಷ್ಟ ಅಂದರೆ ಭಾರತ ಮತ್ತು ಅಮೆರಿಕದಲ್ಲಿರುವ ಭಕ್ತರಿಗೆ ಟ್ರಂಪ್ ಫೇವರಿಟ್ ಆಗಿದ್ರು. ಟ್ರಂಪರ ನಮ್ಮ ಪ್ರಧಾನಿ ಮತಯಾಚನೆ ಕೂಡ ಮಾಡಿದ್ರು. ಈಗ ಅವೆಲ್ಲವೂ ವ್ಯರ್ಥವಾದಂತಿದೆ. ಕೇವಲ 11 ವರ್ಷಗಳ ಹಿಂದೆ ನ್ಯೂಯಾರ್ಕ್ ನಗರದ ಮೆಡಿಸನ್ ಸ್ಕ್ವೇರ್ನಲ್ಲಿ ಘೋಷಣೆಗಳನ್ನು ಕೂಗಿ ಅಬ್ಬರಿಸಿದವರು ಈಗ ಪಶ್ಚಾತ್ತಾಪ ಪಡುವಂತೆಯೂ ಆಗಿದೆ.